ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಸಿದ್ದಾಪುರಕ್ಕೆ ಆಗಮಿಸಿದ ಸಂದರ್ಭ ಚಂಡೆ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸೋಮವಾರಪೇಟೆ ತಾಲೂಕು ಆರ್ಡಿಪಿಯ ಸಹಾಯಕ ಅಭಿಯಂತರ ಎಂಎಂ ಫಯಾಜ್ ಅಹಮದ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಫಾತಿಮಾ ಕಾನ್ವೆಂಟ್ ಸಂಸ್ಥೆಯು ಉನ್ನತ ಶಿಕ್ಷಣಕ್ಕಾಗಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಇಬಿಎಎಸ್ ಪದವಿ ಪೂರ್ವ ತರಗತಿಗಳನ್ನು ಪ್ರಾರಂಭಿಸುವುದರ ಮೂಲಕ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. 2016-17ನೇ ಸಾಲಿನಿಂದ ಪದವಿ ಪೂರ್ವ ವಿಭಾಗವು ತೆರೆದಿದ್ದು, ದಕ್ಷ ಹಾಗೂ ಪರಿಣಿತ ಪ್ರಾಂಶುಪಾಲರು ಹಾಗೂ ಅನುಭವವುಳ್ಳ ಉಪನ್ಯಾಸಕರನ್ನ ಹೊಂದಿದ್ದು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕ್ಕೆ ಅನುಗುಣವಾಗಿ ಕಾಲೇಜಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸುಸಜ್ಜಿತವಾದ ಪ್ರಯೋಗಾಲಯ, ಸಿಇಟಿ ಕೋಚಿಂಗ್, ಸ್ಪೋಕನ್ ಇಂಗ್ಲಿಷ್, ಸ್ಮಾರ್ಟ್ ಕ್ಲಾಸ್ ಶಿಕ್ಷಣ, ಉತ್ತಮ ಗ್ರಂಥಾಲಯ, ವಿಶಾಲವಾದ ಕೊಠಡಿಗಳು ಹಾಗೂ ಆಟದ ಮೈದಾನವನ್ನ ಹೊಂದಿದೆ. ಕಳೆದ ಸಾಲಿನ ದ್ವಿತೀಯ ಪಿಯುಸಿ 100% ಫಲಿತಾಂಶ ಬಂದಿರುತ್ತದೆ. ಈ ವರ್ಷವೂ ಉತ್ತಮ ಫಲಿತಾಂಶ ಬರುವ ಭರವಸೆಯಲ್ಲಿದ್ದೇವೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿಯಮಾನುಸಾರ ದಾಖಲಾತಿಯ ಪ್ರಕ್ರಿಯೆಯನ್ನು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ಮರುದಿನದಿಂದ ಪ್ರಾರಂಭಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197927893. ಸೋಮವಾರಪೇಟೆ ತಾಲೂಕು ಆರ್ಡಿಪಿಆರ್ ಸಹಾಯಕ ಅಭಿಯಂತರರಾದ ಎಂಎಂ ಫಯಾಜ್ ಅಹಮದ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಸೋಮವಾರಪೇಟೆ ತಾಲೂಕು ಆರ್ಡಿಪಿಆರ್ ಸಹಾಯಕ ಅಭಿಯಂತರ ಎಂಎಂ ಫಯಾಜ್ ಅಹಮದ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಮಡಿಕೇರಿ ಲೋಕಾಯುಕ್ತ ಎಂಎಸ್ ಪವನ್ ಕುಮಾರ್ ನೇತೃತ್ವದಲ್ಲಿ ಫಯಾಜ್ ಅಹಮದ್ ಅವರ ಸಂಬಂಧಿಕರ ಮನೆ ಸೇರಿದಂತೆ ಒಟ್ಟು 6 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು. ಇದೇ ಸಂದರ್ಭ 175% ಆದಾಯ ಮೀರಿದ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. 75 ಲಕ್ಷ ಮೌಲ್ಯದ 2 ಮನೆ, 40 ಲಕ್ಷ ಮೌಲ್ಯದ 4 ಎಕರೆ ಕೃಷಿ ಭೂಮಿ, 48,070 ರು ನಗದು, 2,95,800 ರು ಮೌಲ್ಯದ ಚಿನ್ನಾಭರಣ, 24,75,000 ಮೌಲ್ಯದ ವಾಹನಗಳು, ಇತರೆ ರು 53,81,905 ರು ಸೇರಿದಂತೆ ಒಟ್ಟು 1,69,00,000 ಅಕ್ರಮ ಸಂಪತ್ತು ಪತ್ತೆಯಾಗಿದೆ. ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಇಒ ಕೆಬಿ ಜಯಣ್ಣ ಮನೆ ಮೇಲೆ ಬುಧವಾರ ಲೋಕಾಯುಕ್ತ ದಾಳಿ ನಡೆಸಿದೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಸೂಚನೆ ಮೇರೆಗೆ ದಾಳಿ ನಡೆಸಿದ ಕೊಡಗು ಲೋಕಾಯುಕ್ತ ಕುಶಾಲನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ಅವರ ಮನೆ ಹಾಗೂ ಪ್ರಸಕ್ತ ಕರ್ತವ್ಯ ನಿರ್ವಹಿಸುತ್ತಿರುವ ಕಡಬ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಲೋಕೇಶ್ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಆದಾಯ ಮೀರಿ 140% ಹೆಚ್ಚಿನ ಸಂಪತ್ತು ಪತ್ತೆಯಾಗಿದೆ. 9,20,000 ನಗದು, 150 ಗ್ರಾಂ ಚಿನ್ನ, ಕುಶಾಲನಗರ, ಕೂಡ್ಮಂಗ್ಳೂರು ವ್ಯಾಪ್ತಿಯಲ್ಲಿ ಒಟ್ಟು 1 ಕೋಟಿಗೂ ಹೆಚ್ಚಿನ ಮೌಲ್ಯದ 3 ಮನೆ, 25 ಲಕ್ಷ ಮೌಲ್ಯದ 3 ಕಾರು, 5 ಲಕ್ಷ ಮೌಲ್ಯದ 2 ನಿವೇಶನ, 3 ಲಕ್ಷ ಮೌಲ್ಯದ 4 ಎಕರೆ ಕೃಷಿ ಜಮೀನು ಹೊಂದಿರುವುದು ಪತ್ತೆಯಾಗಿದ್ದು, ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಇಂಜಲಗೆರೆಯ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿ 69ನೇ ವರ್ಷದ ವಾರ್ಷಿಕ ತೆರೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಅಪಾರ ಭಕ್ತರ ನಂಬಿಕೆಗೆ ಹೆಸರುವಾಸಿಯಾಗಿರುವ ಇಂಜಲಗೆರೆಯ ಪುಮಾಡಪುರ ಶ್ರೀ ಮುತ್ತಪ್ಪ ಕ್ಷೇತ್ರದ 69ನೇ ವರ್ಷದ ವಾರ್ಷಿಕ ತೆರೆ ಮಹೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಅತಿ ವಿಜೃಂಭಣೆಯಾಗಿ ನೆರವೇರಿತು. 2 ದಿನಗಳ ಕಾಲ ನಡೆದ ವಾರ್ಷಿಕ ಮಹೋತ್ಸವದಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಭಕ್ತಾದಿಗಳಿಗೆ ಶ್ರೀ ಮುತ್ತಪ್ಪ ಸೇವಾ ಸಮಿತಿಯಿಂದ ಅನ್ನ ಸಂತರ್ಪಣಾ ಕಾರ್ಯ ಮಾಡಲಾಯಿತು. ಇದೇ ಸಂದರ್ಭ ಸಮಿತಿಯ ಪ್ರಮುಖರಾದ ಹರೀಶ್ ಕುಮಾರ್, ವೆಂಕಟಪ್ಪ ರೈ, ಮೋಹನ್ ಕುಮಾರ್, ಕಾಳಪ್ಪ, ಮೋಹನ್, ದಿನೇಶ್, ಸುರೇಶ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ನಮ್ಮ ಹಿರಿಯರು ಒಂದು ದಿವಂಗತ ಟಿ ಟಿ ಅಪ್ಪಸ್ವಾಮಿ ಹಾಗೆ ರಾಮೂರವರು ಜೀವನ್ ಆಮೇಲೆ ಕೃಷ್ಣ ಇವರು ನಮಗೆ ಸ್ಥಳವನ್ನು ದಾನವಾಗಿ ನೀಡಿದ್ದಾರೆ. ಹಾಗೆಯೇ ಅವರು ಸ್ಥಳವನ್ನು ದಾನವಾಗಿ ನೀಡಿ ಮುತ್ತಪ್ಪ ದೇವಸ್ಥಾನ ನಿರ್ಮಾಣ ಮಾಡಿ ನಾವೊಂದು ಸಾರ್ವಜನಿಕ ಸಮಿತಿ ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಇವಾಗ ಸುಮಾರು 69 ವರ್ಷ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 15 ವರ್ಷದಿಂದ ಸಮಿತಿ ನಡೆಸ್ತಾ ಇದೆ. ಹಾಗೆ ತುಂಬ ವಿಜೃಂಭಣೆ ಇದೆ ಮತ್ತು ಇದೊಂದು ಕಾರ್ಮಿಕ ದೇವಾಲಯ. ಇಲ್ಲಿ ಬಹಳಷ್ಟು ಭಗವಂತನ ಭಕ್ತಿಯವರಿಗೆ ಒಳ್ಳೊಳ್ಳೆಯ ಅನುಭವಗಳಾಗಿದ್ದಾವೆ. ಅದರಿಂದ ಹಾಗೆ ತುಂಬ ದಾನಿಗಳು ಸಹಾಯ ಮಾಡಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಹಾಗೆ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ತುಂಬ ಜನಸಂಖ್ಯೆ ಬರ್ತಾ ಇದ್ದಾರೆ. ಹಾಗೆ ಉತ್ಸವ ಚೆನ್ನಾಗಿ ಹೋಗ್ತಾ ಇದೆ. ಸಮಿತಿಯವರು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹರೀಶ್ ಅಂತ ಗುರು ಮಂಜುನಾಥ್ ಅಂತ. ನಮ್ಮ ಮುತ್ತಪ್ಪ ದೇವಸ್ಥಾನದಲ್ಲಿ 69ನೇ ವರ್ಷದ ತೆರೆ ಮಹೋತ್ಸವ ಸ್ಟಾರ್ಟ್ ಆಗಿದೆ. ಅದನ್ನೇ ಬೆಳಗ್ಗೆ ಹೋಮ ಮಾಡಿ ಸಾಯಂಕಾಲ ಒಂದು 6:30 ಗಂಟೆಗೆ ಮುತ್ತಪ್ಪಂದು வெள்ளாಟ ಮತ್ತು ಕುಟ್ಟಿಚಾತನ வெள்ளாಟ, ಇದು ಗುಳಿಗನ வெள்ளாಟ ಇರುತ್ತೆ. ಇದಾದ ನಂತರ ನಮ್ಮಲ್ಲಿ ಬುಷಿಮಲದ வெள்ளாಟ ಇದೆ, ಚಾಮುಂಡಿ வெள்ளாಟ ಇದೆ. ಅದ ನಂತರ ಬೆಳಗ್ಗೆ ತೆರೆಗಳಾಗಿ ಮುತ್ತಪ್ಪ, ತಿರುವಪ್ಪ, ಕುಟ್ಟಿಚಾತ, ಬುಷಿಮಲಮ್ಮ, ಗುಳಿಗರಾಜ, ಚಾಮುಂಡಿ ಎಲ್ಲ ತೆರೆಗಳಾಗಿ ಸಾಯಂಕಾಲ ಒಂದು 3 ಗಂಟೆಗೆ ದೇವರಿಗೆ ಎಲ್ಲ ಅರ್ಪಣೆ ಮಾಡಿ ಈ ತೆರೆಯನ್ನು ಮುಗಿಸ್ತೇವೆ. ನನ್ನ ಹೆಸರು ಟಿ ಎ ಪ್ರಕಾಶ್. ತಂದೆ ಟಿ ಟಿ ಅಪ್ಪಸ್ವಾಮಿ. ತಂದೆ ಕಾಲದಿಂದ ಇದು ನಡೆಸ್ಕೊಂಡು ಬರ್ತಿದ್ದು. ಈಗ ನಾವು ಸೇವಾ ಸಮಿತಿ ಮಾಡಿ ಸೇವಾ ಸಮಿತಿ ಮುಖಾಂತರ ಚೆನ್ನಾಗಿ ನಡೀತಾ ಇದೆ. ಗ್ರಾಮದ ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿ ಚೆನ್ನಾಗಿ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗ್ತಿದ್ದಾರೆ. ಹಾಗೆ ಇಲ್ಲಿ ಮುತ್ತಪ್ಪ, ತಿರುಪ್ಪ, ಗುಳಿಗರಾಜ, ಚಾಮುಂಡೇಶ್ವರಿ, ಬಸವನಹಳ್ಳಿ, ಶಾಸ್ತಪ್ಪ ಈ ಎಲ್ಲ ಪರಿವಾರ ದೈವಗಳು ಇಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಊರ ಜನರ ಕೂಡ ಒಳ್ಳೆಯ ಅನುದಾನ ಮತ್ತು ಒಳ್ಳೆಯ ಸಹಕಾರ ನಮಗೆ ಕೊಡ್ತಿದ್ದಾರೆ. ಅದೇ ರೀತಿ ಚೆನ್ನಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಮುಂದಕ್ಕೂ ಅದೇ ರೀತಿ ಚೆನ್ನಾಗಿ ನಡೆಸ್ಕೊಂಡು ಗ್ರಾಮವಾಸಿ ಭಕ್ತರಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಸಿದ್ದಾಪುರಕ್ಕೆ ಆಗಮಿಸಿದ ಸಂದರ್ಭ ಚಂಡ್ಯವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಸಿದ್ದಾಪುರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪಾಲಿಬೆಟ್ಟ, ಸಿದ್ದಾಪುರ, ಅಮ್ಮತ್ತಿ, ಚನ್ನಯ್ಯನಕೋಟೆ, ಮಾಲ್ದಾರೆ, ನೆಲ್ಲುದಿಕೇರಿ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಕಾರ್ಯಕರ್ತರು ಚಂಡೆ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಮಾತನಾಡಿ, ದೇಶವನ್ನ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ಕಾವೇರಿ ತವರು ಕೊಡಗು ಮತ್ತು ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ. ಈ ಭಾಗದ ಜನರ ಸೇವೆ ಮಾಡುವ ಆಕಾಂಕ್ಷೆಯೊಂದಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದೇನೆ. ಪಕ್ಷದ ಬೆನ್ನೆಲುಬಾಗಿರುವ ಕಾರ್ಯಕರ್ತರು ಭವಿಷ್ಯದ ಚಿಂತನೆಯೊಂದಿಗೆ ಪಕ್ಷವನ್ನ ಗೆಲ್ಲಿಸಬೇಕಾಗಿದೆ. ರಾಮರಾಜ್ಯದ ಕನಸು ನನಸಾಗುತ್ತಾ ಸಾಗುತ್ತಿದೆ. ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಿ ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರಪಂಚಕ್ಕೆ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಉದ್ದೇಶಗಳನ್ನ ಜನರಿಗೆ ತಿಳಿಸುವ ಕೆಲಸ ಕಾರ್ಯಕರ್ತರಿಂದ ನಿರಂತರವಾಗಿ ಆಗಬೇಕಿದೆ ಎಂದರು. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿದರು. ವಿರಾಜಪೇಟೆ ತಾಲೂಕು ಮಂಡಲ ಅಧ್ಯಕ್ಷರಾದ ಸುವಿನ್ ಗಣಪತಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಜಿಲ್ಲಾಧ್ಯಕ್ಷ ನಾಪಣ್ಣ ರವಿಕಾಳಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನೆಲ್ಲಿರ ಚರಣ್ ಕುಮಾರ್, ವಿಕೆ ಲೋಕೇಶ್, ತಾಲೂಕು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಅಜಿತ್ ಕರುಂಬಯ್ಯ, ಮಂಜು ಗಣಪತಿ, ಶಕ್ತಿ ಕೇಂದ್ರ ಪ್ರಮುಖರು, ಬೂತ್ ಅಧ್ಯಕ್ಷರುಗಳು, ವಿವಿಧ ಮೋರ್ಚಾ ಪದಾಧಿಕಾರಿಗಳು, ಪಂಚಾಯತ್ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು, ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಎಲ್ಲ ಕೆಲಸ ನಿಮಗೆ ಶ್ರೇಯಸ್ಸು ಉಂಟಾಗಬೇಕು. ನಿಮ್ಮೊಂದಿಗೆ ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕಾಗೋದು ಉದ್ದೇಶದಿಂದ ನಾನು ಇವತ್ತು ಬಂದಿದ್ದೀನಿ. ನಾನು ಹೇಳಿದ್ದೀನಿ ಹಲವಾರು ಕಡೆ ಮೈಸೂರು ಅರಸರ ಒಂದು ಕೊಡುಗೆಯೊಂದಿಗೆ ಎಲ್ಲರೂ ಆ ಮೈಸೂರು ಸಂಸ್ಥಾನವನ್ನು ಸ್ಮರಣೆ ಮಾಡ್ತಾರೆ. ಅದು ಕಾರಣವಂದ್ರೆ ಏನಂದ್ರೆ, ಅಂದಿನ ಕಾಲದಲ್ಲಿ ಮಹಾರಾಜರು ಕನ್ನಡಿಗರ ಒಂದು ಪಾರಂಪರೆಯನ್ನು ರಕ್ಷಣೆ ಮಾಡಿ ಅದರ ಜೊತೆಗೆ ಅಂದಿನ ಕಾಲಕ್ಕೆ ಆಧುನಿಕ ಒಂದು ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಇವಾಗ ನಮ್ಮ ಪ್ರಧಾನಮಂತ್ರಿಯವರು ನಮ್ಮ ಭಾರತೀಯ ಮೂಲ ಆಕಾಂಕ್ಷಿಗಳು, ಭಾರತೀಯ ಮೂಲ ಪಾರಂಪರೆ ಅದೆಲ್ಲನೂ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ರಾಮ ಮಂದಿರ 500 ವರ್ಷದ ಇತಿಹಾಸವನ್ನು ಇದೆ. 500 ವರ್ಷಕ್ಕೆ ಆ ಸಮಸ್ಯೆ ಯಾರು ಪರಿಹರಿಸಲಿಕ್ಕಾಗಲಿಲ್ಲ, ಪರಿಹರಿಸಿ ಮುಂದುವರಿತಾ ಇದ್ದಾರೆ. ಇನ್ನೊಂದು ಕಡೆಗೆ ದೇಶದ ಪ್ರಗತಿಗಾಗಿ ಆರ್ಥಿಕ ಪರಿಸ್ಥಿತಿ ನೀವು ನೋಡಿದ್ರೆ ಎಲ್ಲರೂ 5ನೇ ಸ್ಥಳಕ್ಕೆ ಬಂದಿದ್ದೀವಿ. GDP ಮೂಲಕ, ಪರ್ಚೇಸಿಂಗ್ ಪ್ಯಾರಿಟಿ ಪವರ್ ಮೂಲಕ 3ನೇ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಒಂದ್ ಕಡೆ ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ ಮತ್ತು ಭಾರತೀಯ ಪಾರಂಪರ್ಯವನ್ನು ರಕ್ಷಣೆ ಮಾಡ್ತಾ ಮುಂದುವರಿತಾ ಇದ್ದಾರೆ. ಎಲ್ಲಾನು ಕೆಲಸ ಮಾಡ್ತಾ ಇರೋದು ಅಂದಿನ ಕಾಲದಲ್ಲಿ ಮೈಸೂರು ಅರಸರು ನಾವು ಸ್ಮರಣೆ ಮಾಡೋದು, ಅದು ಮೈಸೂರಿಗೆ ಒಂದು ಸುವರ್ಣ ಯುಗ, ಅಂದಿನ ಕರ್ನಾಟಕ ಅವತಾರಕ್ಕೆ ಒಂದು ಸುವರ್ಣ ಯುಗ. ಈಗ ನಮ್ಮ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಒಂದು ಸುವರ್ಣ ಯುಗವನ್ನು ಬರಲಿಕ್ಕೆ ಈ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಅದು ನಮ್ಮ ವಿಕಸಿತ ಭಾರತ 2047. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿರೋದು ಇವತ್ತು. ಈಗಿನ ಉದ್ದೇಶ, ಈ ಚುನಾವಣೆಯ ಉದ್ದೇಶ ಆಗಲೇ 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಆ ಒಂದು ಅಡಿಪಾಯ ನೆಟ್ಟಿದ ಮೂಲಕ ನಂತರ ಇವಾಗ ಇನ್ನೂ ಕೆಲಸ ಇದೆ ಬಹಳಷ್ಟು. ನಾವು ಕೂಡ ಒಂದು ಮಾತನ್ನು ನಮ್ಮ ಮುಂಬರೋ ಪೀಳಿಗೆಗೆ ಒಂದು ಒಳ್ಳೆ ಶ್ರೇಷ್ಠ ಭಾರತ ನಿರ್ಮಾಣ ಮಾಡಿ ಅವ್ರಿಗೆ ಬಿಟ್ಕೊಡ್ಬೋದು. ಅವರು ಹೇಳ್ಬೋದಾಗಿದೆ, ನಾವು ಒಂದು ಸುವರ್ಣ ಯುಗದಲ್ಲಿ ನಾವು ಬದುಕಿದ್ವಿ, ಅನುಭವಿಸಿದ್ವಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನಿಮ್ಮೆಲ್ಲರ ಸೇವಾ ಸಹಕಾರ ಸಲಹೆ ಎಲ್ಲರೂ ಸದಾ ಇರಲಿ. ಮತ್ತು ಮುಂಬರುವ ಬರೀ ಚುನಾವಣೆ ಎಲ್ಲ ಮುಂದೆ ಆಯ್ಕೆ ಮಾಡಿದ್ರೆ ಒಂದು ಅವಕಾಶ ಸಿಕ್ಕರೂ ಕೂಡ ಅದೇ ರೀತಿಯ ಸಂಬಂಧ ಮುಂದುವರಿತಾ ಹೋಗ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಹಿರಿಯರ ನಾಯಕರು ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲ ಅವರ ಸಲಹೆ ಬಹಳ ಮುಖ್ಯವಾದದ್ದು. ಯಾವಾಗಲೂ ಅವ್ರ ಮೇಲೂ ಕೂಡ ಲೀನ್ ಮಾಡ್ತಾನೆ ಮುಂದುವರಿತೀವಿ. ನಮ್ಮ ಎಲ್ಲ ಸಲಹೆ ಬೇಕಾಗಿದೆ, ಎಲ್ಲ ಸಹಕಾರ ಬೇಕಾಗಿದೆ. ಇಷ್ಟು ಹೇಳ್ತಾ ಒಂದು ಈ ತಾಯಿ ಚಾಮುಂಡೇಶ್ವರಿ ಮತ್ತು ಕಾವೇರಮ್ಮನ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಅಷ್ಟು ಹೇಳ್ತಾ ನಂದು 2 ಮಾತು ಮುಗಿಸ್ತೇನೆ. ಜೈ. ಕಾಲಕಾಲಕ್ಕೆ ಅಭ್ಯರ್ಥಿಗಳನ್ನು, ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ದು ಪಕ್ಷದ ಪದ್ಧತಿ. ಈ ಬಾರಿ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಯೋಗ್ಯ ಉತ್ತಮ ಅಭ್ಯರ್ಥಿಯನ್ನು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ನೀಡಿದೆ. ಯದುವೀರವರು ರಾಜವಂಶಸ್ಥರಲ್ಲಿ ಹುಟ್ಟಿದ್ರು ಕೂಡ ಯಾವ AC ರೂಮಲ್ಲಿ ಕೂತಿದ್ದಾರೆ ಅಂದ್ರೂ AC ರೂಮಲ್ಲಿ ಕೂತಿದ್ದವರು ಬಿಸಿಲಿಗೆ ಬರೋದು ಭಾಳ ಸುಲಭ ಇದೆ, AC ರೂಮಲ್ಲಿ ಕೂರ್ಲಿಕ್ಕೆ ಭಾಳ ಕಷ್ಟ ಇದೆ. ಹಾಗಾಗಿ ಭಗವಾನ್ ಬುದ್ಧನ ರೀತಿಯಲ್ಲಿ ತನ್ನ ರಾಜ ಕುಟುಂಬವನ್ನು ಬಿಟ್ಟು ಯಾವ ರೀತಿ ಲೋಕ ಕಲ್ಯಾಣಕ್ಕಾಗಿ ಭಗವಾನ್ ಬುದ್ಧ ಪ್ರಯತ್ನ ಪಟ್ಟನೋ, ಇವತ್ತು ಯದುವೀರ್ ಕೂಡ ನಾನು ಬರೀ ದಸರಾ ಸಂದರ್ಭದಲ್ಲಿ ರಾಜನ ಕಾರ್ಯಕ್ರಮಗಳೇನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಧಾರ್ಮಿಕ ಕಾರ್ಯಕ್ರಮ ನಾನು ಭಾಗವಹಿಸ್ತೇನೆ. ಉಳಿಕೆ ಇರುವ ಸಂದರ್ಭದಲ್ಲಿ ಪ್ರಜಾ ಸೇವಕನಾಗಿ ಮೈಸೂರು ಕೊಡಗು ಕ್ಷೇತ್ರದ ಪ್ರಜೆಗಳ ಜೊತೆ ನಾನು ಇರ್ತೇನೆ ಅಂತ ಹೇಳಿ ಸರಳತೆಯನ್ನು ತೋರಿಸ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನ ಸಂಪರ್ಕ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಳೆದ ಬಾರಿಗಿಂತ ಕೊಡಗು ಜಿಲ್ಲೆ ವಿಶೇಷವಾಗಿರುವಂಥದ್ದು, ದೇಶಭಕ್ತರನ್ನು ಒಳಗೊಂಡಂಥ ಜಿಲ್ಲೆ ಅಂತ ಹೇಳಿದ್ರು ಕೊಡಗು. ಇವತ್ತು ಕೊಡಗು ಜಿಲ್ಲೆಯಲ್ಲಿ ದೇಶದ ರಕ್ಷಣೆ ಆಗಬೇಕು ಅಂತ ಹೇಳಿದರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಚಿಂತನೆ ಕೂಡ ಆಗಿದೆ. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿ 85,000 ಮತಗಳು ಅಧಿಕ ಕೊಟ್ಟಿದ್ರೆ ಈ ಬಾರಿ 1.25 ಲಕ್ಷ ಮತಗಳನ್ನ ಹೆಚ್ಚಿಗೆ ಕೊಡುವಂಥ ಖಂಡಿತವಾಗ್ಲೂ ಈ ಬಾರಿ ಕೊಡಗು ಜಿಲ್ಲೆಯಿಂದ ಕೊಡುವಂತ ನಾವು ಕಾಣ್ತೇವೆ. ಇವತ್ತು ಪ್ರತಿಯೊಬ್ಬರು ಕಾಂಗ್ರೆಸ್ ಇರಲಿ, JDS ಇರಲಿ, ಇನ್ನೊಂದು ಪಕ್ಷ ಇರಲಿ, ನಾವೇನಾದರೂ ಹೋಗಿ ಅವ್ರ ಮನೇಲಿ ಖುದ್ದು ಮಾತಾಡಿದರೆ ಆ ವ್ಯಕ್ತಿ ಹೇಳ್ತಾನೆ ಕೇಂದ್ರಕ್ಕೆ ನರೇಂದ್ರ ಮೋದಿಯೇ ಆಗಬೇಕು ಅಂತ ಹೇಳಿ ನಾವೇನೋ ರಾಜ್ಯಕ್ಕೆ ತಪ್ಪು ಮಾಡಿಬಿಟ್ಟಿದ್ದೇವೆ. ಈ ಬಾರಿ ಅಂತೂ ಕೇಂದ್ರಕ್ಕೆ ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಅವರನ್ನ ನೇತೃತ್ವ ವಹಿಸಿರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ತೇವೆ. ಅದರಲ್ಲೂ ಕೂಡ ಒಳ್ಳೆ ಅಭ್ಯರ್ಥಿಯನ್ನು ಕೊಡಗು ಮೈಸೂರು ಕ್ಷೇತ್ರದ ತಾವು ನಿಲ್ಲಿಸಿದಿರಿ. ಹಾಗಾಗಿ ಈ ಬಾರಿ ಯದುವೀರವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಕಮಲದ ಗುರ್ತಿಗೆ ನಾವು ಮತ ಕೊಡುವುದು ಅಂತ ಹೇಳಿ ಕೊಡಗಿನ ಜನ ಅಂತೂ ಈಗಾಗಲೇ ನಿಶ್ಚಯವನ್ನು ಮಾಡಿದ್ದಾರೆ. ಜೂನ್ 4ನೇ ತಾರೀಕಿಗೆ ಜನ ಕಾಯ್ತಾ ಇದ್ದಾರೆ. ಕೊಡಗಿನಲ್ಲಿ ನಾವೆಷ್ಟು 1 ಲಕ್ಷಕ್ಕಿಂತ ಮಿಗಿಲಾಗಿ ಎಷ್ಟು ಅಂತರವನ್ನು ನಾವು ಕೊಡ್ತೇವೆ ಅನ್ನೋ ನಿರೀಕ್ಷೆಯಲ್ಲಿ ಕೊಡಗಿನ ಜನ ಇದ್ದಾರೆ. ಮತ್ತು ಮತ್ತೊಮ್ಮೆ ಮೋದಿ ಆಡಳಿತ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳಿ ಕಲ್ಪನೆಯನ್ನು ಇಟ್ಕೊಂಡು ಈ ಬಾರಿ ಭಾಜಪಕ್ಕೆ ಮತ ಕೊಡುವಂಥ ಕೆಲಸವನ್ನು ನಿಶ್ಚಯವಾಗಿ ಕೊಡಗಿನ ಜನ ಮಾಡ್ತಾರೆ. ಧನ್ಯವಾದ. ಈಗಾಗಲೇ ದೇಶದಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಕರ್ನಾಟಕದಲ್ಲಿಯೂ ಈ ಒಂದು ಚುನಾವಣೆಯ ಬಿಸಿ ಏರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಗಳು ಈಗಾಗಲೇ 3 ಸುತ್ತಿನ ಪ್ರವಾಸ ಮಾಡಿದ್ದಾರೆ. ಜಿಲ್ಲೆಯಲ್ಲಿ
ಪಕ್ಷದ ಕಾರ್ಯಕರ್ತರು ಜೊತೆಗೆ ಇಡೀ ಕೊಡಗಿನ ಸಾಮಾನ್ಯ ಮತದಾರರು ಇವತ್ತು ಮೋದಿಯವರನ್ನು ಪ್ರಧಾನಮಂತ್ರಿಯಾಗಿ ಮತ್ತೊಂದು ಸಲ ಕಾಣಬೇಕು ಅಂತ ಹೇಳೋದು ಎಲ್ಲರ ಕನಸು. ಅದಕ್ಕೆ ಪೂರಕವಾಗಿ ನಮಗೀಗ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ. ಹಿಂದಿನ ನಮ್ಮ ಲೋಕಸಭಾ ಸದಸ್ಯರು ಸಹ ಉತ್ತಮ ಕೆಲಸಗಳನ್ನು ಮಾಡಿ ಜನರ ಒಂದು ಮೆಚ್ಚುಗೆಯನ್ನು ಗಳಿಸಿದ್ರು. ಜಿಲ್ಲೆ ಅಭಿವೃದ್ಧಿಯಾಗಿದೆ. ಅವರು ಇವತ್ತು ಇವ್ರ ಜೊತೆಯೇ ಓಡಾಡುತ್ತಾ ಈಗಿನ ನಮ್ಮ ಏನು ಅಭ್ಯರ್ಥಿ ಇದ್ದಾರೆ ಯದುವೀರ್ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಯದುವೀರ್ ಅವರು ಸಹ ಹಾಗೆ ಹಿಂದಿನ ಏನು ಕೆಲಸಗಳಿದೆ ಅದನ್ನು ಮುಂದುವರಿಸ್ತಿದ್ದು ಹೇಳುವಂಥ ಭರವಸೆ ಹಾಗೂ ಸಕ್ರಿಯವಾಗಿ, ಯಾಕೆಂದರೆ ಅವರು ರಾಜರು ಅಂತ ಹೇಳ್ಕೊಳ್ಳುವಂಥ ಏನು ಅಹಂ ಅವರಲ್ಲಿಲ್ಲ. ಅವರೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಎಲ್ಲರ ಜೊತೆ ಬೆರೆಯುವಂಥದ್ದು. ಯಾವುದೇ ಕಾರ್ಯಕ್ರಮಕ್ಕೆ, ಯಾವುದೇ ಗ್ರಾಮಕ್ಕೆ ಎಲ್ಲಿಗೆ ಹೋದರೂ ಸಹ ಸಾಮಾನ್ಯ ಜನರೊಂದಿಗೆ ಬೆರೆತು ಓಡಾಟ, ಅವರ ಒಡನಾಟಗಳು, ಇದು ಅವರು ಊಟ ಮಾಡುವಂಥದ್ದು ಎಲ್ಲದರಲ್ಲೂ ಏನು ರಾಜರಿಗೂ ಅಥವಾ ಸಾಮಾನ್ಯ ಪ್ರಜೆಗೆ ಏನೋ ಒಂದು ರೀತಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳುವ ರೀತಿಯಲ್ಲಿ ಏನು ಬಿಂಬಿತ ಮಾಡ್ತಾಯಿದ್ರು ಬೇರೆಯವರು. ಅದು ಖಂಡಿತವಾಗಿಲ್ಲ. ಅದು ಒಳ್ಳೆಯ ರೀತಿಯ ಇದಿದೆ. ಮತ್ತು ಚುನಾವಣಾ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 2-3 ತಿಂಗಳಿಂದ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ನಮ್ಮ ಬೂತ್ ಲೆವೆಲ್ನ ಕಾರ್ಯಕರ್ತರು ಸಹ ಈಗ ಚುನಾವಣೆಯ ಒಂದು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಿಂದ ಈ ಬಾರಿ ಕಳೆದ ಏನು ಜಿಲ್ಲೆಯಲ್ಲಿ ಸುಮಾರು 85,000 ಹೆಚ್ಚಿನ ಮತಗಳೊಂದಿಗೆ ಭಾಜಪದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಪ್ರಯತ್ನ ಮಾಡಿದ್ದೆವು. ಅದರಲ್ಲಿ ಈ ಸಲ ಮತ್ತಷ್ಟು ಹೆಚ್ಚು, ಏಕೆಂದರೆ ದೇಶದ ಇವತ್ತಿನ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ. ಮೋದಿ ಮತ್ತು ಅವರ ತಂಡ ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ದೇಶದ ದೃಷ್ಟಿಯಿಂದ ಮತ್ತೊಂದು ಸಲ ಸುಭದ್ರ ಉತ್ತಮ ದೇಶ ಇರಬೇಕು ಅಂತೇಳಿದರೆ ಮೋದಿ ಬೇಕು ಅಂತ ಹೇಳುವ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಆದ್ದರಿಂದ ಈ ಸಲ ಮತ್ತೊಂದು ಸಲ ಹೆಚ್ಚಿನ ಅಂತರದಿಂದ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಯದುವೀರ್ ಅವರು ಗೆದ್ದು ಬರ್ತಾರೆ. ಅದಕ್ಕೆ ಇಲ್ಲಿಯ ಜನರು ಸಾಥ್ ಕೊಡ್ತಾರೆ. ಹಾಗೆ ಪಕ್ಷದ ಪ್ರತಿಯೊಬ್ಬ ಕೆಳಮಟ್ಟದ ಕಾರ್ಯಕರ್ತರು ಸಹ ಇದಕ್ಕೆ ತಯಾರಾಗಿ ಹುಮ್ಮಸ್ಸಿನಿಂದ ಓಡಾಟವನ್ನು ಶುರು ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬೆಂಬಲಿಸಿ ಸ್ವಾರ್ಥ ಸಾಧನೆ ಮಾಡುತ್ತಿರುವ ಅಪ್ಪ ಮಕ್ಕಳನ್ನು ತಿರಸ್ಕರಿಸಿ ಮೊಸಳೆ ಕಣ್ಣೀರಿಗೆ ಮೋಸ ಹೋಗಬೇಡಿ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಕೈಮುಗಿದು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಸ್ವಾಭಿಮಾನಿಗಳಾಗಿ ಸ್ವಾರ್ಥ ಸಾಧನೆ ಮಾಡಲು ಹೊರಟಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ತಿರಸ್ಕರಿಸಿ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸಿ ಆಶೀರ್ವದಿಸಬೇಕೆಂದು ಸಚಿವ ಚಲುವರಾಯಸ್ವಾಮಿ ಕೈಮುಗಿದು ಮನವಿ ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಚನ್ನಪಟ್ಟಣದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಮಂಡ್ಯದಲ್ಲಿ ಪಕ್ಷ ಉಳಿಸುವ ಸಲುವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆಂದು ಹೇಳುತ್ತಿರುವ ಕುಮಾರಸ್ವಾಮಿ ಅವರಿಂದ ಜಿಲ್ಲೆಗೆ ಏನು ಕೊಡುಗೆ ಸಿಕ್ಕಿದೆ? ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಯ ಅಭಿವೃದ್ಧಿಗೆ 8,000 ಕೋಟಿ ಅನುದಾನ ನೀಡಿದ್ದೇನೆಂದು ಹೇಳಿದ್ದರು. ಆ ಹಣವು ಯಾರ ಜೇಬಿಗೆ ಹೋಯಿತು ಎಂಬುದನ್ನು ಜಿಲ್ಲೆಯ ಪ್ರಜ್ಞಾವಂತ ಜನರು ಯೋಚಿಸಿ ಆಲೋಚಿಸಿ ಮತ ನೀಡಬೇಕು. ಗಳಿಗೆಗೊಂದು ಗಂಟೆಗೊಂದು ಸುಳ್ಳು ಹೇಳುವ, ಕಣ್ಣೀರ ಕೋಡಿ ಹರಿಸಿ ಭಾವನಾತ್ಮಕ ಸಂಬಂಧವನ್ನ ಮುಂದಿಟ್ಟುಕೊಂಡು ಮತ ಕೇಳುವ ಸುಳ್ಳುಗಾರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಸೋಲಿನ ಕಹಿಯನ್ನು ಉಣಿಸುವ ಮೂಲಕ ಜಿಲ್ಲೆಯ ಜನತೆ ತಕ್ಕ ಪಾಠ ಕಲಿಸಬೇಕೆಂದು ಕರೆ ನೀಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಮರಿತಿಬ್ಬೇಗೌಡ ಮಾತನಾಡಿದರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಕಾಂಗ್ರೆಸ್ ಮುಖಂಡ ಬಿಎಲ್ ದೇವರಾಜು, ಚಲನಚಿತ್ರ ಹಾಸ್ಯ ನಟ ಸಾಧು ಕೋಕಿಲ ಸಭೆಯಲ್ಲಿ ಮಾತನಾಡಿ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ಮಳವಳ್ಳಿ ಶಿವಣ್ಣ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಗಂಗಾಧರ, ಮಾಜಿ ಶಾಸಕರಾದ ಬಿ ಪ್ರಕಾಶ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕ ಸುರೇಶ್, ತಾಲೂಕು ಸಂಘದ ಅಧ್ಯಕ್ಷ ಕೆ ಪುರುಷೋತ್ತಮ್, ಮುಖಂಡರಾದ ವಿಜಯರಾಮೇಗೌಡ, ಕಿಕ್ಕೇರಿ ಸುರೇಶ್, ಬಿ ನಾಗೇಂದ್ರ ಕುಮಾರ್, ಕೋಡಿಮಾರನಹಳ್ಳಿ ದೇವರಾಜು, ಬಿಟಿ ವೆಂಕಟೇಶ್, ಅಕ್ಕಿ ಮಂಜು, ರವೀಂದ್ರ ಬಾಬು, ಕೆಸಿ ಮಂಜುನಾಥ್, ಡಿ ಪ್ರೇಮ್ಕುಮಾರ್, ಡಾಕ್ಟರ್ ರಾಮಕೃಷ್ಣೇಗೌಡ, ಹರಳಹಳ್ಳಿ ವಿಶ್ವನಾಥ್, ಇಂದಿರಾ ಸತೀಶ್ ಬಾಬು, ಚೇತನ ಮಹೇಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಅದರಿಂದ ನೀವು ಬೇಜಾರೇನು ಮಾಡ್ಕೊಳ್ಳೋದು ಏನಪ್ಪ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೆಚ್ಚು ಕಡಿಮೆ ಆಗ್ಬಿಡೋದು ಅಂತ ಆತಂಕ ಪಡೋದೇನು ಬೇಡ. ಅದು ಗಟ್ಟಿ 100ಕ್ಕೆ 100 ಚನ್ನಪಟ್ಟಣ ಎಮ್ಮೆಲ್ಯೆಗಿರಿ ಇನ್ನೂ ಹೋಗಲ್ಲ, ಅದೇ ಇರುತ್ತೆ. ಈಗ ನಮ್ಮ ಜೊತೆನಲ್ಲಿ ನಿಲ್ತಾರ, ಆಯ್ತಪ್ಪ ನಮ್ಮ ಚಂದ್ರು ಬಿಟ್ಬೇಡ, ಅವರನ್ನೇ ನಾಳೆ MP ಆಗಿ ಮಾಡ್ಬೇಕು ಅಂದ್ರೆ ಅವ್ರು ನಮ್ಮ ಜೊತೆ ನಿಲ್ಲಕ್ಕಾಗತ್ತಾ? ಸಾಧ್ಯನಾ ಹೇಳಿ?
ಈ ಒಂದು ಸಂಪೂರ್ಣ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವೆಲ್ಲರೂ ಇಷ್ಟೊಂದು ನಿಮ್ಮ ಆಶೀರ್ವಾದದಿಂದ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರ ಮಾಡಿ ಒಳ್ಳೆ ಕೆಲಸ ಮಾಡೋ ಟೈಮ್ನಲ್ಲಿ ಡಿಸ್ಟರ್ಬ್ ಆದ್ರೆ 4 ವರ್ಷ ಅಭಿವೃದ್ಧಿ ಆಗ್ಬೇಕಲ್ಲ. 4 ವರ್ಷ ನೋಡಿ ನಮ್ಮ ಅಭ್ಯರ್ಥಿ ನೆನಪಿ ಮಾಡಿ ನಮ್ಗೆಲ್ಲ ಟೈಮ್ ಕೊಟ್ಟಿದ್ರು. ಆ ಟೈಮ್ ಒಳಗಡೆ ನಾವು ನೀವು ಹೇಳಿದಂತ ಕೆಲಸ ಮಾಡದೇ ಇದ್ರೆ ನನಗೆ ತೃಪ್ತಿ ತರದೇ ಇದ್ರೆ ನಮ್ಮನ್ನ 2028ಕ್ಕೆ ಮನೆ ಕಳಿಸಿ ಬೇರೆ ಒಂದು ತಗೊಂಬನ್ನಿ. ನಾವು ಬೇಡ ಅಂತ ಹೇಳಿದೆ. 2018 ನಮ್ಮನ್ನು ಮನೆ ಕಳಿಸಿದ್ರಿ. ಸುಮ್ಮನೆ ಅದು ನಾವು 5 ವರ್ಷ ಇವರಲ್ಲಿ ಚಕ್ರ ಕೊಡ್ಕೊಂಡ್ವಾ ಮಾತೇ ಆಡ್ತೇವೆ. ಸುಮ್ಮನಿದ್ದ ಅವ್ರ ಕೈಲಿ ಈ ಜಿಲ್ಲೆನಲ್ಲಿ ಅಭಿವೃದ್ಧಿ ಕೈ ತಗೊಳ್ಳೋಕ್ಕಾಗಲಿಲ್ಲ. ಅವ್ರು 14 ತಿಂಗಳು ಮುಖ್ಯಮಂತ್ರಿ ಆದ್ರೆ 8,000 ಕೋಟಿ ಮಾತಾಡೋದೇ 8,000 ಕೋಟಿ ಅದು ಎಲ್ಲಿತ್ತೋ ಗೊತ್ತೇ ಇಲ್ಲ. ಅದು ಜೋಬ್ ಒಳಗಿತ್ತೋ, ಚಡ್ಡಿ ಜೋಬ್ ಒಳಗಿತ್ತೋ, ಪ್ಯಾಂಟ್ ಜೋಬಲ್ಲಿತ್ತೋ, ಶರ್ಟ್ ಜೋಬಲ್ಲಿತ್ತೋ ಗೊತ್ತಿಲ್ಲ. ಇವತ್ತು ನಮ್ಮನ್ನು ಅವಕಾಶ ಕೊಟ್ಟಿದ್ದೀರ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾಡಕ್ಕೆ ಅವಕಾಶ ಕೊಡಿ. ನಮ್ಮ ಜೊತೆ ಲೋಕಸಭಾ ಸದಸ್ಯರು ಗೆದ್ರೆ ಇನ್ನೂ ನಮಗೆ ಶಕ್ತಿ ಬರುತ್ತೆ, ನಮಗೂ ಉತ್ಸಾಹ ಇರುತ್ತೆ. ನಾವು ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ಅದನ್ನ ಬಿಟ್ಟು ನಾವೇನು ಅವ್ರೇನು ಹೇಳೋದು ಮೊಟ್ಟೆಗೌಡ ಹೇಳಿದಂಗೆ ಪಕ್ಷದ ಕಿತ್ತಾಡ್ತಾರಂಥವ್ರು ಪುಟ್ಟರಾಜವ್ರನ್ನ ಎಂಟ್ರಿ ಮಾಡಲಿಕ್ಕೆ ನಮ್ಮ ನಾಗಮಂಗಲದವರು, ಸೇವಕರವರು, ಮದ್ದೂರವರು, ಮಳವಳ್ಳಿಯವರು ಒಪ್ಲಿಲ್ವಂತೆ. ಪಕ್ಷನ ಉಳಿಸಕ್ಕೋಸ್ಕರ ಸ್ವಾಮಿ ನಮ್ಮ ಜಿಲ್ಲೆ ಉಳಿಸಕ್ಕೋಸ್ಕರ ಬರ್ತೀನಿ ಅಂದ್ರೆ ಒಂದು ಪಕ್ಷ ಉಳಿಸಕ್ಕೋಸ್ಕರ ಬರ್ತಾರಂತವ್ರು. ಇದು ಯಾರ ಮಾಡಲಿಕ್ಕೆ ಕೆರೆಗೆ ತುಂಬಿಸಕ್ಕೆ ನಾವು ಬಿಡಕ್ ಆಗಲ್ಲ ಅಂದಾಗ ಸಂಕ್ರಾಂತಿ ಆಗ್ಬಿಟ್ಟೆ 2 ದಿವಸ ಆಗ್ಬಿಟ್ಟು 15 ದಿವಸ ಕೆರೆಗಳು ನೀರು ತುಂಬಿಸ್ತಾರೆ. ನಮ್ಮ ಶಕ್ತಿ ಮೀರಿ ಮಾಡಿದ್ವಿ. ನಾವು ಸುಳ್ಳು ಹೇಳಕ್ ಆಗಲ್ಲ. ನಾವು ರೈತರ ಜೊತೆ ಬೆಳೆದಿದ್ದೀವಿ. ನಾವು ಹಳ್ಳಿಯಿಂದ ಬಂದಿದ್ದೀವಿ. ಕಷ್ಟ ಗೊತ್ತಿದೆ, ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ. ಅದರಿಂದ ದಯವಿಟ್ಟು KR-ಪೇಟೆನಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಈಗ ಚಂದ್ರಣ್ಣವ್ರು ಭರವಸೆ ಕೊಟ್ಟರು. ನಾಳೆಯಿಂದ ನಾವು ಎಲ್ಲ ಮುಖಂಡರು ಸಹ ಗಂಗಾಧರ ಕೂರಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಮನಸ್ಸನ್ನ ಸರಿಪಡಿಸ್ಕೊಳ್ದಿದ್ರೆ ಒಂದಾಗದೇ ಕೆಟ್ಟಾಗುತ್ತೆ. ಬಟ್ ನಾನು ಇವ್ರದ್ದು ಅಷ್ಟೇ ತಪ್ಪು ಅಂತ ಹೇಳೋದು. ಇವ್ರಿಷ್ಟು ಜನ ಸಲುವಾಗಿ ನೀವು ಒಂದ್ ಕಡೆ ಬಂದ್ರೆ ಏನು ಮಾಡಕ್ಕೆ ಅವರೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನಿಮ್ಮ ಮನಸ್ಸು ಅವ್ರ ಕಡೆ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಅವರೇನ್ ಮಾಡ್ತಾರೆ? ನಿಮ್ಮ ಕಷ್ಟ ಅಂದಾಗ ಈ ಮುಖಂಡರು ಮಾತನ್ನೇ ಕೇಳಿ ನಾನೇನು ನಿಮಗೆ ತಿರಸ್ಕರಿಸಿದೆ ಯಾವತ್ತು? ಅಥವಾ ನಾವೀಗ 5 ಗ್ಯಾರಂಟಿ ಬರ್ತಾ ಇದ್ದೀವಲ್ಲ, ಅದು ನಿಮಗೆ ಏನಾದ್ರು ಕೇಳ್ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ? ಅಥವಾ ಈ ಕಾಂಗ್ರೆಸ್ ಆಗ್ತವ್ರಿಗೆ, BJP ಆಗ್ತವ್ರಿಗೆ, JDSಗೆ ಅಂತ ಕೊಡ್ತಾ ಇದೀವ? ಪ್ರತಿಯೊಬ್ಬರಿಗೂ ಕೊಡ್ತಾ ಇದೀವಲ್ಲ. ಮತ್ತೀಗ ಯಾಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು? ನಾನು ಮಂತ್ರಿ ಆದ್ಮೇಲೆ ನೀವು ಬೆಂಗಳೂರಿಗೆ ಬರ್ತಿರೋ, ನಾಗಮಂಗಲದಲ್ಲಿ ಬಟ್ಟೆಯಲ್ಲಿ ನಿಲ್ಲಿಸ್ತಿರೋ, ಮಂಡ್ಯದಲ್ಲಿ ನಿಲ್ಲಿಸ್ತಿರೋ, ದಾರಿ ನಿಲ್ಲಿಸ್ತಿರೋ, ಮೈಸೂರಿಗೆ ಹೋಗ್ತಿರೋ, ಯಾರು ಬಂದ್ರು ನಿಲ್ಲಿಸಿ ನಿಮ್ಮ ಮಾತನ್ನು ಕೇಳಿ ನನ್ನ ಕೈಲಾದ ಸ್ಪಂದಿಸ್ತಾ ಇಲ್ವಾ? ಮತ್ ನಿಮ್ಗೆ ಯಾಕೆ ಈ ಭಿನ್ನಾಭಿಪ್ರಾಯ ಕಟ್ಕೊಂಡು ನಿಮ್ಗೆ ಏನಾದ್ರು? ಮುಂದೆನೂ ಸಹ ನಿಮ್ಮೆಲ್ಲ ಕಷ್ಟ ಸುಖ ನಾನು ಪ್ರಾಮಾಣಿಕವಾಗಿರ್ತೀನಿ. ನನಗೆ 1ನೇ ತಾರೀಕು ನಾನು ಪ್ರತ್ಯೇಕವಾಗಿ ಒಂದು 50 ಜನ ಹಾಕ್ತೀನಿ ನಿಮ್ಮ ಬಾರ್ಡರ್. ಎಷ್ಟು ಜನ ಬರ್ತೀರ ವಿಡಿಯೋ ಮಾಡಿಸ್ತೀನಿ, ನೋಡ್ತೀನಿ. ನಾನು 1ನೇ ತಾರೀಕು ನಾಮಿನೇಷನ್ಗೆ DK ಶಿವಕುಮಾರ್ ಅವರು ಬರ್ತಾರೆ. ಸಿದ್ದರಾಮಯ್ಯ ಅವರು ಇನ್ನೂ ಗ್ಯಾರಂಟಿ ಟೈಮ್ ಕೊಟ್ಟಿಲ್ಲ. ಬೆಳಿಗ್ಗೆ ಮಾತನಾಡಿದ್ದೀನಿ, ಸಾಧ್ಯವಾದ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. DK ಶಿವಕುಮಾರ್ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಂದು ಇಲ್ಲಿ ಅಂತ ಹಾಸನಕ್ಕೆ ಹೋಗ್ತೀನಿ ಅಂತ 2 ಕಡೆ ಭಾಗವಹಿಸ್ತೀನಿ ನಾಮಿನೇಷನ್ಗೆ. ನೀವು ಬಾರ್ಡ್ರಿಂದ ಎಷ್ಟು ಜನ ಮಂಡ್ಯಕ್ಕೆ ಬರ್ತೀರಾ ಅಂತ ನಾನು ನೋಡ್ತೀನಿ. ಎಷ್ಟು ಜನ ನಾವು ಕೊಡೋದು ಬಿಡಿ ಸಣ್ಣ ಪುಟ್ಟ, ಅಥವಾ ಎಲೆಕ್ಷನ್ ಕೂಡ ಕಂಡಕ್ಟ್ ಇದೆ, ಆಮೇಲೆ ಕೆಲವು ಕಾಂಪ್ಲಿಕೇಟೆಡ್ ಆಗಿದೆ. ನಿಮ್ಗೆ 5,000 10,000 ಈ ಕಾದಷ್ಟು ಜನ ಇದ್ದೀರಾ. ಬೈಕು, ಕಾರು, ಒಂದಷ್ಟು ವೆಹಿಕಲ್ ಮಾಡ್ಕೊಂಡು ಬರೋವಂಥವ್ರು ಬರಬೇಕು.
1ನೇ ತಾರೀಕು. ಅದಾದ್ಮೇಲೆ ಒಂದು ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದು ಫಂಕ್ಷನ್ ಬರ್ತಾರೆ. ಅವತ್ತು ಕನಿಷ್ಠ 45,000 ಜನ ಸೇರಿ ಸಭೆ ಮಾಡಿ ಅವತ್ತು ಇವತ್ತು ನಮ್ಮ ಕ್ಯಾರ್ನಲ್ಲಿ ಒಂದು ಸಭೆ ಆಯ್ತು. ಚಂದ್ರಣ್ಣ ಒಕ್ಕಲಿಗ ಕಮ್ಯುನಿಟಿ ಇರ್ತಕ್ಕಂಥ ಯುವಕರಲ್ಲಿ ವಿನಂತಿ ಮಾಡಿ, ದಯಮಾಡಿ ಈ ಚುನಾವಣೆ ಆದ್ಮೇಲೆ 26ನೇ ತಾರೀಕು ಚುನಾವಣೆ ಮುಗಿದ ಮೇಲೆ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಈ ರಾಜ್ಯದಲ್ಲಿ JDS ಇರಲ್ಲ. ಇದನ್ನ ಯುವಕರಿಗೆ ಹೇಳಿ, ಆ JDS ನಲ್ಲಿರ್ತಕ್ಕಂಥ ಮುಖಂಡರಿಗೆ ಹೇಳಿ ಅಂತಕ್ಕಂಥ ಸಲಹೆಯನ್ನು ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಅದರಿಂದ ದಯಮಾಡಿ ಯಾರೋ ನಾನು ಈಗ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅನ್ಯತಾ ಭಾವಿಸ್ಕೋಬೇಡಿ. ಅವರಿಗೆ ಅವಶ್ಯಕತೆ ಇರೋದು ಒಂದೇ, ದೆಹಲಿಗೆ ಹೋಗಿ ಜನಸೇವೆ, ನಮ್ಮ ಈ ಜಿಲ್ಲೆಯ ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರ ಎಲ್ಲ ಕೆಲಸಗಳನ್ನ, ಅವರ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಜನಸೇವೆಗೆ ಅಂತ ಬಂದಿದ್ದಾರೆ. ಇದನ್ನು ಕಲಿಯಲಿದೆ. ದಯವಿಟ್ಟು ನನ್ನ ಮಾತು ಕೇಳಿ, ನಮಗೆ ಯಾರು ಬೇಕು, ನಮಗೆ ಕೆಲಸ ಎಲ್ಲ ಆಗಬೇಕು, ಆ ಕೆಲಸಕ್ಕೆ ಮಾತ್ರ ಯೋಚನೆ ಮಾಡೋಣ. ನಾವೆಲ್ಲರೂ ಅಣ್ತಂದಿರಾಗಿ ನೋಡಿ, ಇಲ್ಲಿ ಮಸೀದಿ ಇಲ್ವಾ? ಇದೆ. ಚರ್ಚ್ ಇಲ್ವಾ? ಇದೆ. ದೇವಸ್ಥಾನಗಳಿಲ್ಲ? ಇದೆ. ನಾವೆಲ್ಲರೂ ಹುಡ್ದಾಗಿಂದ ಅಣ್ತಂದಿರ್ತಾರ ಬರ್ತಾ ಇದ್ದೀವಿ ಅಲ್ವಾ? ಮಾತಾಡಿದ್ರೆ ಅವನ್ ಯಾರೋ ಆಟೋದಲ್ಲಿ ಕೂತ್ಕೊಂಡು ಅವರೇ ರೆಡಿ ಮಾಡ್ಬಿಟ್ಟವ್ರೆ. ಅವನ್ ಹೇಳ್ತಾನೆ, ಎಲ್ಲ ಇವಾಗ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡಿದ್ರು? 65-70 ವರ್ಷದಿಂದ KR-ಪೇಟೆ ತಗೋ, ಮೈಸೂರು ತಗೋ, ಮಣ್ ರೋಡಲ್ಲಿ ಎತ್ತಿನ ಗಾಡಿಯಲ್ಲಿ ಓಡಾಡ್ತಿದ್ದವ್ರು ನಾವು. ಏನ ಈಗ ಆಡಿ ಗಾಡಿಯಲ್ಲಿ ಓಡಾಡ್ತೀವಿ. ಏನ್ ತರಲಿ? ಈ 70 ವರ್ಷ ನಮಗೋಸ್ಕರ ದುಡ್ದವ್ರು ಯಾರಲ್ಲಿ? ದೇಶದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಸಿದ್ದಾಪುರಕ್ಕೆ ಆಗಮಿಸಿದ ಸಂದರ್ಭ ಚಂಡೆ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. KR-ಪೇಟೆ ಪಟ್ಟಣದ TAPCMS ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸೋಮವಾರಪೇಟೆ ತಾಲೂಕು RDPಯ ಸಹಾಯಕ ಅಭಿಯಂತರ MM ಫಯಾಜ್ ಅಹಮದ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.